ಒಂದು ಹೆಜ್ಜೆ ಮುಂದಕ್ಕೆ ಹೋದ್ಮೇಲೆ ಯಾರು ಒಂದು ಹೆಜ್ಜೆ ಹಿಂದಕ್ಕೆ ಬರ್ತಾರೆ, ಮುಂದಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾರಪ್ಪ. ಡಿ ಕೆ ಸುರೇಶ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ, ಮತ್ತು ಒಂದು ಹೆಜ್ಜೆ ಹಿಂದೆ ಬರಬೇಕಂದ್ರೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಡೆಫಿನೆಟ್ಲಿ ರಾಹುಲ್ ಗಾಂಧಿ ಅವರು ಮೊನ್ನೆ ಕೇರಳ ಲೋಕಲ್ ಬಾಡಿ ಎಲೆಕ್ಷನನ್ನು ಇದೇ EVM ಮಷಿನ್ಗಳಲ್ಲೇ ವಿನ್ ಮಾಡಿದ್ರು, ವಿದೌಟ್ VVPAT. ಅದನ್ನು ಅವರು ಸಂಭ್ರಮ ಆಚರಣೆಯನ್ನು ಮಾಡಿದ್ದಾರೆ. ಹೆಂಗೆ ಬೇಕೋ ಹಾಗೆ ಅವ್ರಿಗೆ ಬೇಕಾದಾಗ EVM, ಬೇಡಾದಾಗ ಬ್ಯಾಲೆಟ್ ಪೇಪರು, ಬೇಕಾದಾಗ ಬ್ಯಾಲೆಟ್ ಪೇಪರು, ಬೇಡಾದಾಗ EVM. ಹೀಗಾಗಿ ಚುನಾವಣೆಗಳನ್ನು ಗೆಲ್ಲುವುದು ಸೋಲುವುದು ಮಷಿನ್ಗಳ ಮೇಲೆ ಮತ್ತು ಮತಪತ್ರಗಳ ಮೇಲೆ ಡಿಪೆಂಡ್ ಆಗುತ್ತಾ, ಐ ಡೋಂಟ್ ನೋ. ಬದಲಾಗಿ ಇವತ್ತು ಇದಕ್ಕೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದನ್ನು ಏನಂತ ಹೇಳಿದ್ದಾರೆ ಅಂದರೆ, ಇದು ಒಂದು ಟ್ರ್ಯಾಜಿಡಿ ಮತ್ತು ಅತ್ಯಂತ ನಾಚಿಕೆಗೇಡಿನ ವಿಷಯ ಇದು ಅಂತ ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮತಪತ್ರಗಳನ್ನು ಬಳಸಿ ನಡೆಸಲು ನಿರ್ಧರಿಸಿರುವುದು ನಿಜಕ್ಕೂ ದುರಂತದ ವಿಷಯ ಹಾಗೂ ದಶಕಗಳ ಪ್ರಗತಿಯನ್ನು ಹಳ್ಳಗೆಡಿಸುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿದ್ದಾರೆ. ಬದಲಾಗಿ ಈಗ ಯಾರವ್ರ ಹೆಸರು ಸಂಗ್ರೇಶಿ ತಾನೇ ಅವ್ರ ಹೆಸರು, ಸಂಗ್ರೇಶಿ. ಸೊ ಕಮಿಷನರ್ ಸಂಗ್ರೇಶಿ ಅವರು ಹೇಳಿರೋದು, ಅಲ್ಲ ರೀ, ಅಮೇರಿಕಾದಂತಹ US ನಂತಹ ರಾಷ್ಟ್ರಗಳು ಅತ್ಯಂತ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು, ನಾವಿನ್ನೂ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲೇ ಇನ್ನೂ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೇನು ಟೆಕ್ನಾಲಜಿ ಗೊತ್ತಿಲ್ವೋ, ಅವ್ರು ನಮಗಿಂತ ಎಷ್ಟೋ ಟೆಕ್ನಾಲಜಿಯಲ್ಲಿ ತುಂಬ ಫಾರ್ ಬೆಟರ್ ಇದ್ದಾರೆ, ಅವರೇ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಿದ್ದಾರೆ. ಇದು ಹೆಂಗೆ ಹಿಂದಕ್ಕೆ ಹೋಗೋಕ್ಕಾಗುತ್ತೆ? ಕಾನೂನಲ್ಲಿ ಏನಾದರೂ ನಿಷೇಧ ಇದೆಯಾ ಬ್ಯಾಲೆಟ್ ಪೇಪರು? ಕಾನೂನಿನಲ್ಲೇ ಸಮ್ಮತಿ ಇರುವಾಗ ವೈ ನಾಟ್, ನಾವ್ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾದರೆ ಲೆಟ್ಸ್ ಬಿಗಿನ್, ನಮ್ಮ ಈ ಒಂದು ಡಿಸ್ಕಷನನ್ನು ಆರಂಭಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ರಾಜೇಂದ್ರ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಾ ಡಿಬೇಟ್ನಲ್ಲಿ JDS ವಕ್ತಾರರಾದಂತಹ ಪ್ರದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ತಮಗೂ ಸ್ವಾಗತ. BJP ವಕ್ತಾರರಾದಂತಹ ದಿಲೀಪ್ ಜಾಯ್ನ್ ಆಗಿದ್ದಾರೆ. ದಿಲೀಪ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ದಿಲೀಪ್ ಅವರು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ತಪ್ಪೇನಿದೆ? ವೋಟ್ ಚೋರಿ, SIR ಇಂಥವೆಲ್ಲ ಮಾಡಿ ಮೊನ್ನೆ ನಡೆದಂತಹ ಮುಂಬೈನ ಚುನಾವಣೆ, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಹಲವಾರು ತಾಂತ್ರಿಕ ದೋಷಗಳು, ಹಲವಾರು ವಾದ ವಿವಾದಗಳು ಇಂಥವೆಲ್ಲ ನಡೆದಿದೆ, ಡಿಲೇಸ್ ಆಗಿದೆ. ಹೀಗಾಗಿ ಸೇಫು, ಡಿಲೇ ಆದರೂ ಪರವಾಗಿಲ್ಲ, ಸೇಫ್ ಮತಪತ್ರಗಳನ್ನ ಬಳಸೋಣ ಅಂತ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳು ಮತ್ತು GBA ಎಲೆಕ್ಷನ್ ಅಲ್ಲಿ ಅವರು ತೀರ್ಮಾನ ಮಾಡಿರೋದು ಒಂದು ವಿಚಾರ. ಆದ್ರೆ ತೀರ್ಮಾನ ಮಾಡಿರೋದು ರಾಜ್ಯ ಸರ್ಕಾರ ಅಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥದ್ದು. ನಾವು ಈ ಚುನಾವಣಾ ಆಯೋಗಕ್ಕೆ ಇವರು ಅದಕ್ಕೆ ಹೇಳಿರ್ತಕ್ಕಂಥದ್ದು, ಅಂದ್ರೆ ಗೈಡ್ ಮಾಡಿರ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇದೆ. ಮತ್ತೆ ನೋಡಿ 2004 ಗೈಡ್ ಮಾಡಬಹುದಾ? ನಾನು ಅದೊಂದು ಇಂಡಿಪೆಂಡೆಂಟ್ ಬಾಡಿ ಅನ್ಕೊಂಡಿದ್ದೆ. ಅಲ್ಲ, ಐ ಥಿಂಕ್ ಈಗ ಇವರು ಮೊದಲಿಂದ ಕಾಂಗ್ರೆಸ್ ಅವರು ಮೊದಲಿಂದ ಆರೋಪ ಮಾಡ್ತಾ ಇರೋದು ನಿಜ ಆಗ್ಬಿಡುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಗೈಡ್ ಮಾಡಿ ಎಲೆಕ್ಷನ್ ಇದೆ ಅಂತ ಅವರು ಆರೋಪ ಮಾಡೋದು. ಈಗ ರಾಜ್ಯ ಸರ್ಕಾರದ ಅಣತಿಯಂತೆ ಇಲ್ಲಿನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈ ನಿರ್ಧಾರಕ್ಕೆ ಎಲ್ಲ ಒಂದ್ ಕಡೆ ಮತಪತ್ರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಮೇಡಮ್. ಅಲ್ಲ ಸರ್, ಇದಕ್ಕೆ ಉತ್ತರ ಕೊಟ್ಬಿಡಿ. ಅಲ್ಲ, ಈಗ ಇವ್ರ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಬ್ಯಾಲೆಟ್ ಪೇಪರ್ ಅಲ್ಲಿ ಹಾಕ್ಬೇಕಂತ. ಆದ್ರೆ ಈ EVM ಅನ್ನ ಮೊದಲಿಂದ ಪ್ರಾರಂಭ ಮಾಡಿದ್ಯಾವಾಗ 2004ರಿಂದ. ನೀವಂತ್ರಲ್ಲ, ಇವ್ರ ಆಸೆ ಇತ್ತು ಅಂತ. ನಿಮ್ದು ಆಸೆ ಇರುತ್ತೆ, ನಮ್ದು ಆಸೆ ಇರುತ್ತೆ, ಎಲ್ಲರ ಆಸೆ ಇರುತ್ತೆ. ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಅದೊಳಗಡೆ ಯಾರು ತಲೆ ಹಾಕ್ಲಿಕ್ಕಾಗಲ್ಲ. ಓಕೆ, ನಿರ್ಧಾರ ತಗೊಂಡಿದೆ. ಆದ್ರೆ ನಮ್ಮ ನಾಯಕರುಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರೋದ್ರಿಂದ ನಾನು ಉತ್ತರ ಹೇಳ್ತಾ ಇದ್ದೀನಿ. 2004ರಿಂದಲೂ ಸಹ EVM ಬಳಸ್ತಾ ಇದ್ದಾರೆ. 2004ರ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ, 2009ನೇ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ. ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 2013ರಿಂದ EVM ಬಳಸ್ತಾ ಇದ್ದಾರೆ. ಮತ್ತೆ VVPAT ಅನ್ನು ಅವತ್ತಿಂದ ಯೂಸ್ ಮಾಡ್ತಿದ್ದಾರೆ. ಯಾರು ವೋಟ್ ಹಾಕ್ತಾರೋ ಗುರುತು ಬರಬೇಕು ಅಂತಕ್ಕಂಥದ್ದು. 2013ರಿಂದಲೂ ಸಹ 13ರಲ್ಲೂ ಸಹ ಕಾಂಗ್ರೆಸ್ ಗೆದ್ದಿದೆ. ಅದಾದ್ಮೇಲೆ 2018ರಲ್ಲೂ ಸಹ ಅತಿ ಹೆಚ್ಚು ಸೀಟನ್ನು ಗಳಿಸಿಕೊಂಡಿದೆ. ಮತ್ತೆ 2023ನೇ ಚುನಾವಣೆಯಲ್ಲೂ ಸಹ ಅಧಿಕಾರ ಗಳಿಸಿದ್ದಾರೆ. ಸೊ ಹಾಗಾದ್ರೆ ಎಲ್ಲಿ ಇವರಿಗೆ ಮೋಸ ಆಗಿದೆ? EVM ಅಲ್ಲಿ ಎಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಒಂದು. ಅಕಸ್ಮಾತ್ ಏನಾದರೂ EVM ಅಲ್ಲಿ ಇವ್ರಿಗೆ ಮೋಸ ಆಗಿದ್ರೆ, EVM ಇಂಟ್ರೊಡಕ್ಷನ್ ಮಾಡಿದ ಮೇಲೆ ಮೋಸ ಏನಾದರೂ ಆಗ್ಬಿಟ್ಟಿದ್ರೆ ಕರ್ನಾಟಕ ಕಾಂಗ್ರೆಸ್ ಕೇಳಿ ಅಥವಾ AICC ಕೇಳಿ, EVM ಇಂದ ನಮಗೆ ಅಧಿಕಾರನೇ ಸಿಕ್ಕಿಲ್ಲ ರೀ ಅಂತೇಳಿ. ಇವ್ರು ಇಂಟ್ರೊಡಕ್ಷನ್ ಮಾಡಿದಾಗಿಂದಲೂ 2004ರಿಂದ ಇವ್ರು ಗೆದ್ದಿದ್ದಾರಲ್ಲ, ಮತ್ತೆ ಯಾಕೆ ಯಾವಾಗಲೂ EVM ಅಲ್ಲಿ ಆಗ್ತಾರೆ ಅಂತ. ರಾಜ್ಯ ಚುನಾವಣಾ ಆಯೋಗ ತೆಗೆದುಕೊಂಡಿರುವಂತಹ ನಿರ್ಧಾರ ತಪ್ಪಾಗಿದೆಯಾ? ಅಲ್ಲ, ತಪ್ಪ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್, ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು ಅವ್ರದೇ ಆದಂತಹ ಒಂದು ಒಪಿನಿಯನ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಕರೆಕ್ಟ್. ಈಗ ನೋಡಿ, ಈಗ ಚುನಾವಣಾ ಆಯೋಗ ರಾಷ್ಟ್ರದಾದ್ಯಂತ ತುಂಬಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ. ತುಂಬಾನು ಸೂಕ್ಷ್ಮವಾಗಿ SIR
ತುಂಬ ಸ್ಕೂಟಿನಿ ಮಾಡ್ತಾ ಇದೆ. ಅದರ ಬಗ್ಗೆ ಭಾಳಷ್ಟು ಆಕ್ಷೇಪಗಳಿದ್ವು. ಬಟ್ ನೀವೆಲ್ಲರೂ ಬಾಯಿ ಮುಚ್ಚಿದ್ರಿ, ಇಂಡಿಪೆಂಡೆಂಟ್ ಬಾಡಿ ಅದು ತುಂಬ ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸ್ವಾಯತ್ತತೆ ಇದೆ ಅಂತ. ಅದೇ ರೀತಿ ರಾಜ್ಯ ಚುನಾವಣಾ ಆಯೋಗ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಇಲ್ಲ ನಾವು ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಮಾಡ್ತೀವಿ ಅಂತ. ಸೊ ನೀವೆಲ್ಲ ಅದನ್ನು ಸ್ವೀಕರಿಸಿದಾಗ ಇದನ್ನು ಸ್ವೀಕರಿಸಬೇಕು. ಈಗ ರಾಜ್ಯ ಸರ್ಕಾರ ಚುನಾವಣಾ ಆಯೋಗ ತೆಗೆದುಕೊಂಡ ನಿರ್ಧಾರಕ್ಕೆ ಬಿಜೆಪಿ ಯಾಕೆ ಅಲ್ಲ, ಈಗ ರಾಜ್ಯ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಂಡಿದ್ಯೋ ಈ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇವ್ರಿಗೆ ನಾವು ಕೇಳ್ತಕ್ಕಂಥದ್ದು ನಿಮ್ಗೆ ಇವಿಎಂ ಇಂದ ಏನ್ ಸಮಸ್ಯೆ ಆಗಿತ್ತು ಅಂತಕ್ಕಂಥದ್ದು. ನಿಮ್ಗೆ ಇವಿಎಂ ಇಂದ ಇದು ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನ ಅಲ್ಲ. ಗೊತ್ತಾಯ್ತು ಮೇಡಮ್. ಈಗ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ, ಬಟ್ ರಾಜ್ಯ ಸರ್ಕಾರದ ಆಸೆ ಆಗಿತ್ತು. ಸೊ ಚುನಾವಣಾ ಆಯೋಗ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ, ಅದನ್ನ ಸ್ವಾಗತ ಮಾಡ್ತೀವಿ. ಇಂಡಿಪೆಂಡೆಂಟ್ ಒಂದು ಬಾಡಿ ಅದು. ಸೊ ಆದ್ರೆ ಇದನ್ನ ವಿರೋಧಿಸ್ತಿದ್ರಲ್ಲ, ಇವಿಎಂ ಬೇಡ ಅಂತ ಹೇಳಿ ವಿರೋಧಿಸ್ತಿದ್ರಲ್ಲ, ಇವ್ರಿಗೇನ್ ಸಮಸ್ಯೆ ಆಗಿತ್ತು? ಇವಿಎಂ ಬಂದ್ಮೇಲೆ ಮ್ಯಾಕ್ಸಿಮಮ್ ಎಲೆಕ್ಷನ್ ಗಳನ್ನ ಇವರೇ ಗೆದ್ದಿದಾರಲ್ಲ. 2004 ಆಗಿರ್ಬೋದು ಅಥವಾ 19 ಆಗಿರ್ಬೋದು ಇವರೇ ಗೆದ್ದಿದ್ದಾರೆ. ಮತ್ತೆ ಯಾವಾಗ್ಲೂ ಯಾಕೆ ಇವಿಎಂ ಮೇಲೆ ಹಾಕ್ತಾರೆ ಅಂತಕ್ಕಂಥದ್ದು. ಈಗ ಅಕಸ್ಮಾತ್ ಈಗ ಇವರು ಮತಪತ್ರವನ್ನ ಜಾರಿಗೆ ತಗೊಂಡ್ಬರ್ತಾ ಇದ್ದಾರೆ. ಈಗ ಅಕಸ್ಮಾತ್ ಮತಪತ್ರದಲ್ಲಿ ಸೋತ್ ಬಿಟ್ರೆ ಇವರು, ಸೊ ಮತ್ತೆ ಮತಪತ್ರ ಸಮಸ್ಯೆ ಅಂತ ಹೇಳ್ತಾರೆ. ನೀರಿಗೆ ನೀರು, ಎಣ್ಣೆಗೆ ಎಣ್ಣೆ. ಈಗ ಇದೇ ಮೇಡಮ್ ಇನ್ನೊಂದು ಮಾತು ಮೇಡಮ್, ಇದೇ ಇವರ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಅವರು ಹೇಳಿದ್ರು, ನಾವು ಮೊದಲೆಲ್ಲ ಚುನಾವಣೆಯಲ್ಲಿ ಮತಪತ್ರದಲ್ಲಿ ಕುಟ್ಟಿ ಓಟ್ ಹಾಕೋತಾ ಇದ್ದೋ ಅಂತ ಹೇಳಿ. ಸೊ ಮತಪತ್ರದಲ್ಲಿ ಈ ರೀತಿ ಸಮಸ್ಯೆ ಇರ್ಬೋದಲ್ವಾ? ಸೊ ಈ ಇವಿ ಪ್ಯಾಡ್ ಅಥವಾ ಇವಿಎಂ ತೆಗೆದುಕೊಂಡು ಬಂದ್ಮೇಲೆ ಬಹಳ ಎಫೆಕ್ಟಿವ್ ನಡೀತಾ ಇತ್ತು. ಯಾವ ಕಾಂಗ್ರೆಸ್ ವಿರೋಧಿಸ್ತಾ ಇದೆಯೋ ಇವಿಎಂ ನ, ಆ ಇವಿಎಂ ನಲ್ಲಿ ಬಹಳ ಎಫೆಕ್ಟಿವ್ ಚುನಾವಣೆ ನಡೀತಾ ಇತ್ತಲ್ಲ. ಪ್ರತಿಯೊಂದು ಲೆಕ್ಕ ಸಿಕ್ತಿತ್ತು, ವಿವಿ ಪ್ಯಾಡ್ ಇದೆ. ಸೊ ಇವ್ರಿಗೆ ಏನಾದ್ರು ಬೇಕಾದ್ರೆ ಡಾಕ್ಯುಮೆಂಟೇಶನ್ ಬೇಕು ಅಂದ್ರೆ ತೆಗೆದುಕೋಬಹುದು. ಡಾಕ್ಯುಮೆಂಟೇಶನ್ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ. ಒಂದು ಅವ್ರು ವೋಟ್ ಹಾಕಿದ ತಕ್ಷಣ ವೋಟರ್ ನೋಡಬಹುದು, ಲೋಗೋ ಬರುತ್ತೆ, ನೋಡಬಹುದು ನಾನು ಯಾರಿಗೆ ವೋಟ್ ಹಾಕಿದೀವಿ ಅಂತ ವಿವಿ ಪ್ಯಾಡ್ ಅಲ್ಲಿ. ಆದರೆ ಅದನ್ನ ಡಾಕ್ಯುಮೆಂಟೇಶನ್ ಆಗಿ ಈಗ ಒಬ್ಬ ಅಭ್ಯರ್ಥಿ, ಉದಾಹರಣೆಗೆ ಈಗ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್, ನಾನು ಐ ವಾಂಟ್ ಟು ನೋ ವಿವಿ ಪ್ಯಾಟಲ್ ಡಾಕ್ಯುಮೆಂಟೇಶನ್ ಕೊಡಿ, ಎಷ್ಟು ವೋಟ್ ಬಿದ್ದಿದಾವಂತ, ತಾಳೆ ಆಗುತ್ತಾ ಇಲ್ವಾ ಅಂತ. ಆ ಡಾಕ್ಯುಮೆಂಟೇಶನ್ ಮತದಾರ ಹಾಕ್ತಕ್ಕಂತ ಅಭ್ಯರ್ಥಿ ಕೇಳಿದಾಗ ಕೊಡಕ್ಕಾಗಲ್ಲ, ಅದು ಅಕೌಂಟಬಿಲಿಟಿ ಇಲ್ಲ, ಅದಕ್ಕೊಂದು ಅಕೌಂಟಬಿಲಿಟಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಮೇಡಮ್ ಬಹಳ ಎಫೆಕ್ಟಿವ್ ಆಗಿ ನಡೀತಾ ಇದೆ ಇವಿಎಂ. ಮತ್ತೆ ವಿವಿ ಪ್ಯಾಡ್ ಆಗಿರ್ಬೋದು, ಇದು ಸಹ ಒಂದು ಡಾಕ್ಯುಮೆಂಟೇಶನ್. ಯಾರು ಮತ ಹಾಕ್ಬಿಟ್ಟು ಬಂದ ತಕ್ಷಣ ನೋಡಬಹುದು ನಾನು ನಿಮ್ಗೆ ಗುರ್ತಿಗೆ ಹಾಕಿದ್ದೀನಿ ಅಂತ ಹೇಳಿ. ಇಟ್ ಮೇ ಬಿ ಕಾಂಗ್ರೆಸ್ ಗುರ್ತಿಗೆ ಹಾಕಿ ಅದೇನಾದ್ರು ಬಿಜೆಪಿಗೆ ಏನಾದ್ರು ವೋಟ್ ಹೋಗಿದ್ರೆ ಸೊ ಆ ವಿವಿ ಪ್ಯಾಡ್ ಅಲ್ಲಿ ತೋರಿಸುತ್ತೆ ಯಾರು ಹೋಗಿದೆ ಅಂತ ಹೇಳಿ, ನಾವು ಕ್ಲಿಯರ್ ಆಗಿ ನೋಡ್ಕೊತಾ ಬರ್ಬೋದು. ಸೊ ಡಬಲ್ ಚೆಕಿಂಗ್ ಆಗುತ್ತೆ ಅಲ್ಲಿ. ಸೊ ಎಫೆಕ್ಟಿವ್ ಆಗಿರುತ್ತೆ.